ನಮಸ್ಕಾರ. ಮತ್ತೊಮ್ಮೆ ನಿಮಗೆ ಹಾಡು ಹರಟೆ ಯೂಟ್ಯೂಬ್ ಚಾನೆಲ್ಗೆ ಆದರದ ಸ್ವಾಗತ. ಇಂದು ಇನ್ನೊಂದು ಹರಟೆಯ ದಿವಸ. ನನಗೆ ಬಹಳ ಇಷ್ಟವಾದಂಥ ಅದೇ ರೀತಿ ಕಷ್ಟವಾದಂಥ ವಿಷಯ ಇತಿಹಾಸ, ಹಿಸ್ಟರಿ. ಇದು ನಮಗೆ ಕನ್ನಡಿಯಾಗಬೇಕಾ ಅಥವಾ ಆಯುಧನೋ ಗುರಾಣಿಯೋ ಆಗಬೇಕಾ? ಇದು ನನ್ನನ್ನು ಬಹಳ ಕಾಡೋ ಪ್ರಶ್ನೆ. ನನ್ನ ಅನಿಸಿಕೆನ ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ. ಹಿಸ್ಟರಿ ನಮಗೆ ಹಳೆಯ ದಿವಸಗಳ ಪರಿಸ್ಥಿತಿಯನ್ನು ನಮಗೆ ತಿಳಿ ಹೇಳುತ್ತೆ. ಪ್ರತಿಯೊಂದು ಹಿಸ್ಟರಿ ಕಥೆಯಲ್ಲೂ ಅದರದೇ ಆದಂಥ ಒಂದು ಹೋರಾಟ ಇದೆ, ಅದರದೇ ಆದಂಥ ಗೆಲುವುಗಳಿದೆ, ಅದರದೇ ಆದಂಥ ಸೋಲುಗಳಿವೆ. ಇದನ್ನು ನಾನು ಕನ್ನಡಿ ಅಂತ ಉಪಯೋಗಿಸ್ಬೇಕಾ? ಅಂದರೆ ಅದರಿಂದ ನನ್ನನ್ನೇ ನಾನು ಅರಿತುಕೊಂಡು ನನ್ನ ಮುಂದಿನ ದಾರಿಗೆ ಅದನ್ನು ದೀಪವಾಗಿ ಉಪಯೋಗಿಸ್ಕೋಬೇಕಾ? ಅಥವಾ ಅದನ್ನು ನಾನು ಆಯುಧವಾಗಿ ಕನ್ವರ್ಟ್ ಮಾಡ್ಕೊಳ್ಬೇಕಾ? ಇನ್ನೊಬ್ಬರನ್ನ ಅಟ್ಯಾಕ್ ಮಾಡೋದಕ್ಕಿರ್ಬೋದು, ಅಥವಾ ಗುರಾಣಿಯನ್ನಾಗಿ ಉಪಯೋಗಿಸ್ಕೋಬೇಕಾ? ಇನ್ನೊಬ್ಬರಿಂದ ಅಟ್ಯಾಕನ್ನು ತಪ್ಪಿಸ್ಕೊಳ್ಳಲು ಹಿಸ್ಟ್ರಿ ನಾನು ಉಪಯೋಗಿಸ್ಕೋಬೇಕಾ? ನನ್ನ ಕೆಲವು ಅನಿಸಿಕೆನ ನಿಮ್ಮ ಜೊತೆ ಈ ಸಂಚಿಕೆಯಲ್ಲಿ ಹಂಚ್ಕೋತೀನಿ. ಹಿಸ್ಟರಿ ನನ್ನ ಪ್ರಕಾರ, ಇತಿಹಾಸ ನನ್ನ ಪ್ರಕಾರ ಒಂದು ಸೀರೀಸ್ ಆಫ್ ಈವೆಂಟ್ಸ್. ಮುಂಚೆ ಹೇಳ್ದಂಗೆ ಅದರಲ್ಲಿ ಅದರದ್ದೇ ಆದ ಗೆಲುವುಗಳಿದೆ, ಅದರದೇ ಆದ ಸೋಲುಗಳಿದೆ, ಅದರದೇ ಆದ ಶ್ರಮಗಳಿವೆ, ಅದರದೇ ಆದ ಕಾಂಪ್ರಮೈಸ್ಗಳಿವೆ. ಒಂದು ಹಿಸ್ಟರಿ ಹಿಂದೆ ಎಂದೂ ಒಂದು ವ್ಯಕ್ತಿಯಿಂದ ಹಿಸ್ಟ್ರಿ ಆಗಲ್ಲ. ಅದರ ಹಿಂದೆ ಸಾಕಷ್ಟು ಜನರ ಕಾಂಟ್ರಿಬ್ಯೂಷನ್ ಇದೆ. ಉದಾಹರಣೆಗೆ ನಮ್ಮ ಭಾರತ ದೇಶದ ಹಿಸ್ಟ್ರಿನೇ ತಗೊಳ್ಳೋಣ. ನಮಗೆ ಸ್ವಾತಂತ್ರ್ಯ ಬಂದಿದ್ದು ಫ್ರೀಡಮ್ ಫೈಟರ್ಸ್ ಅಂತ ನಾವು ಯಾರನ್ನು ಅಂತೀವಿ, ಅವರು ಒಂದು ಇಬ್ಬರು ಜನಗಳಿಂದಲ್ಲ, ಸಾಕಷ್ಟು ಜನಗಳಿದ್ದರು. ಅದರ ಹೆಸರುಗಳನ್ನು ಕೆಲವು ತಗೊಳಕ್ಕೆ ಬಂದರೆ ಹಿಸ್ಟರಿಗೆ ಅದು ನಾನು ಮಾಡೋ ಅಪಚಾರ ಆಗುತ್ತೆ. ಯಾಕೆ ಅಂದರೆ ಎಲ್ಲರ ಹೆಸರನ್ನು ತಗೊಳಕ್ಕಾಗಲ್ಲ, ಎಲ್ಲರ ಹೆಸರನ್ನು ತಗೊಳ್ಳಬೇಕಾಗಿಲ್ಲ. ಯಾವಾಗ ನಮಗೆ ಭಾರತದ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಯಾವಾಗ ನಮ್ಮ ಮನಸ್ಸಿನಲ್ಲಿ ಒಂದು ಕಲ್ಪನೆ ಮೂಡಿಬರುತ್ತೋ, ಎಲ್ಲ ಕ್ಯಾರೆಕ್ಟರ್ಸು ಅದರಲ್ಲಿ ಬರ್ತಾರೆ. ಅವರು ತಮ್ಮದೇ ಆದ ರೀತಿಯಲ್ಲಿ, ತಮ್ಮದೇ ಶಕ್ತಿಯಲ್ಲಿ ನಮ್ಮ ಸ್ವಾತಂತ್ರ್ಯಕ್ಕೆ ಹೋರಾಡಿದ್ದಾರೆ. ಆರಿಸ್ಕೊಂಡಿರೋ ದಾರಿ ಬೇರೆ ಇರ್ಬೋದು, ಇನ್ವಾಲ್ವ್ ಆದ ಟೈಮ್ ವ್ಯತ್ಯಾಸ ಇರ್ಬೋದು, ಆದರೆ ಎಲ್ಲರ ಉದ್ದೇಶ ಒಂದೇ ಆಗಿತ್ತು. ಭಾರತಕ್ಕೆ ಸ್ವಾತಂತ್ರ್ಯ ತಂದುಕೊಡ್ಬೇಕು, ಭಾರತೀಯರು ಸ್ವತಂತ್ರವಾಗಿ ಜೀವಿಸಬೇಕು ಅಂತ. ಯಾವಾಗ ಇದನ್ನು ನಾವು ಒಂದು ಕನ್ನಡಿಯಾಗಿ ಉಪಯೋಗಿಸ್ಕೊತೀವಿ, ಯಾವಾಗ ಇದನ್ನು ನಾವು ದಾರಿದೀಪವಾಗಿ ಉಪಯೋಗಿಸ್ಕೊತೀವಿ, ಆವಾಗ ನಾವು ಮುಂದೆ ಏನು ಮಾಡಬೇಕು ಅನ್ನೋದಕ್ಕೆ ನಮಗೆ ಸ್ಪಷ್ಟವಾದ ಒಂದು ರೂಪುರೇಷೆ ನಮ್ಮ ಕಣ್ಮುಂದೆ ಬರುತ್ತೆ. ಅದೇ ಇತಿಹಾಸನ ಯಾವಾಗ ನಾವು ಆಯುಧವಾಗಿ ಉಪಯೋಗಿಸುತ್ತೀವಿ, ಈಗ ನಡೀತಿರೋ ನಿಮ್ಮೆಲ್ಲರ ಮಧ್ಯೆ ನಡೀತಿರೋ ಬಹಳಷ್ಟು ಗೊಂದಲಗಳಿಗೆ ಅದೇ ಕಾರಣ ಅಂತ ನಮ್ಗೆ ಗೊತ್ತಾಗುತ್ತೆ. ಅದನ್ನು ನಾನು ಯಾವಾಗ ಹಿಸ್ಟ್ರಿನ ಆಯುಧ ಉಪಯೋಗಿಸ್ಕೋತೀನಿ, ಯಾರು ಸರಿ ಯಾರು ತಪ್ಪು ಅನ್ನೋ ಪ್ರಶ್ನೆ ಬರುತ್ತೆ. ಉದಾಹರಣೆಗೆ ಕೆಲವು ಹೆಸರುಗಳು ತಗೋತೀನಿ, ನಂಗೆ ಅದರಲ್ಲಿ ಏನು ಸಂಕೋಚ ಇಲ್ಲ. ವೀರ ಸಾವರ್ಕರ್, ವೀರನೋ ಹೇಡಿಯೋ, ಯಾವಾಗ ಈ ಪ್ರಶ್ನೆ ಬರುತ್ತೆ, ಆತನ ಕಾಂಟ್ರಿಬ್ಯೂಷನ್ನಲ್ಲಿ ಅದನ್ನು ನಾನು ಅಸ್ತ್ರವಾಗಿ ಉಪಯೋಗಿಸ್ಕೊಂಡಾಗ, ಅದನ್ನು ನಾನು ಗುರಾಣಿಯಾಗಿ ಉಪಯೋಗಿಸ್ಕೊಂಡಾಗ ಈ ತುಮುಲ ನನ್ನಲ್ಲಿ ಉಂಟಾಗುತ್ತೆ. ಒಂದು ಕಡೆ
ಒಂದಷ್ಟು ಜನ ಹೇಳ್ತಾರೆ ಅವರು ದೇಶಕ್ಕಾಗಿ ಸ್ವಾತಂತ್ರ್ಯಕ್ಕೆ ಹೋರಾಡಿದವರು, ವೀರವಾಗಿ ಹೋರಾಡಿದವರು, ಬಹಳಷ್ಟು ತ್ಯಾಗ ಮಾಡಿದವರು ಅಂತ. ಸರಿ. ಇನ್ನೊಂದು ಕಡೆ ಹೇಳುತ್ತೆ, ಇಲ್ಲ ಇಲ್ಲ ಅವರು ಅಪಾಲಜಿ ಲೆಟರ್ ಬರ್ಕೊಟ್ಬಿಟ್ರು, ನಾನು ಇನ್ನೊಂದು ಸಲ ಈ ಥರ ಸಂಗ್ರಾಮದಲ್ಲಿ ನಾನು ಭಾಗಿಯಾಗಲ್ಲ, ನನ್ನ ದಯವಿಟ್ಟು ಕ್ಷಮಿಸ್ಬಿಡಿ ಅಂತ ಬರ್ಕೊಟ್ಬಿಟ್ರು ಅಂತ ಹೇಳೋಕ್ಕೆ ಇನ್ನೊಂದು ಗುಂಪು ಎದ್ದೇಳುತ್ತೆ. ಸತ್ಯ ಏನು ಅಂತ ಕೇಳೋಕ್ಕೆ ದುರ್ದೈವವಶಾತ್ ಸಾವರ್ಕರ್ ಅವರು ಇವತ್ತು ಬದುಕಿಲ್ಲ. ಅಂದರೆ ನಾನು ಹೇಳೋದು ಏನು ವಿಚಾರ ಅಂದರೆ ಮಿತ್ರರೇ, ಯಾವಾಗ ನಾವು ಹಿಸ್ಟರಿಯನ್ನು ಆಯುಧವಾಗಿ ಉಪಯೋಗಿಸ್ಕೋತೀವೋ, ಎಸ್ಪೆಷಲಿ ಯಾವಾಗ ಯಾರ ಹಿಸ್ಟ್ರಿನ ನಾನು ಕೆದಕಕ್ಕೆ ಹೋಗ್ತೀನೋ ಆ ಮನುಷ್ಯ ನಾನು ಬದುಕಿಲ್ಲ, ನಾನಲ್ಲ ಆ ಮನುಷ್ಯ ಬದುಕಿಲ್ಲ ಅಂತಂದಾಗ ನನಗೆ ಹಿಸ್ಟರಿಯ ಸತ್ಯತೆ ನನಗೆ ಗೊತ್ತಾಗಲ್ಲ. ಅಭಿಪ್ರಾಯ ಗೊತ್ತಾಗ್ಬೋದು, ಅಭಿಪ್ರಾಯಗಳು 1000 ಇರುತ್ತೆ. ಎಲ್ಲಿ 1000 ಜನ ಇರ್ತಾರೆ 5000 ಅಭಿಪ್ರಾಯ ಉಂಟಾಗುತ್ತೆ. ಅಭಿಪ್ರಾಯಗಳಿಂದ ನಾವು ಏನೂ ಸಾಧನೆ ಮಾಡೋಕ್ಕಾಗಲ್ಲ. ಆದರೆ ಯಾವಾಗ ನಾವು ಹಿಸ್ಟರಿನ ಒಂದು ಪಾಠವಾಗಿ ನಾವು ಕಲ್ತ್ಕೊತೀವಿ, ಯಾವಾಗ ಅದನ್ನು ನಾವು ಮಿರರ್ ಆಗಿ ಇಟ್ಕೊತೀವಿ, ಅವರು ತಪ್ಪು ಮಾಡಿದ್ದರೂ ಕೂಡ ಅದನ್ನು ಪ್ರಶ್ನೆ ಮಾಡೋ ಗೋಜಿಗೆ ಹೋಗ್ದಿರೆ ನಮ್ಮಿಂದ ಆ ರೀತಿ ತಪ್ಪಾಗದೇ ಇರೋಕ್ಕೆ ನಾನೇನು ಮಾಡಬೇಕು ಅನ್ನೋದಕ್ಕೆ ನನಗೆ ನನ್ನ ಯೋಚನೆನ ಆ ದಿಕ್ಕಿಗೆ ತಿರುಗಿಸುತ್ತೆ. ಮಹಾತ್ಮ ಗಾಂಧಿ ಇನ್ನೊಂದು ಹೆಸರು. ನಾವೆಲ್ಲ ಚಿಕ್ಕ ವಯಸ್ಸಲ್ಲಿ ಬೆಳೆದು ಬಂದಿದ್ದೇನೆ ಮಹಾತ್ಮ ಗಾಂಧಿ ಅಂತ ಅನ್ನೋದ್ರಲ್ಲೇನೆ. ಈಗಿನ ಕೆಲ ದಿವಸಗಳಲ್ಲಿ, ಕೆಲ ವರ್ಷಗಳಲ್ಲಿ ಮಹಾತ್ಮ ಗಾಂಧಿ ಬಗ್ಗೆ ಅವರದೇ ಆದ ವಿಮರ್ಶೆಗಳು, ವ್ಯಾಖ್ಯಾನಗಳು ಹೊರಡು ಬರ್ತಾ ಇದೆ. ಯಾವುದು ನಿಜ, ಯಾವುದು ಸುಳ್ಳು, ಅದರ ಬಗ್ಗೆ ಕ್ಲಾರಿಫಿಕೇಷನ್ ಕೇಳೋದಕ್ಕೆ ಮಹಾತ್ಮ ಗಾಂಧಿ ನಮ್ಮಲ್ಲಿ ಬದುಕಿಲ್ಲ. ಮಹಾತ್ಮ ಗಾಂಧಿ ಆಗಿರ್ಬೋದು, ವೀರ್ ಸಾವರ್ಕರ್ ಆಗಿರ್ಬೋದು, ಬೇರೆ ಇನ್ಯಾರೇ ಆಗಿರ್ಬೋದು, 1000 ಜನ ಇದ್ದಾರೆ. ಅವರು ನಮ್ಮ ಫ್ರೀಡಮ್ಗೆ ಸ್ಟ್ರಗಲ್ ಮಾಡಿದ್ರ, ನಮಗೆ ಸ್ವಾತಂತ್ರ್ಯ ಕೊಡೋಕ್ಕೆ ಅವರ ಕಾಣಿಕೆ ಕೊಟ್ಟರ, ಅಷ್ಟು ಮಾತ್ರ ಇಟ್ಕೊಂಡು ಅದು ಹೌದು ಅಂತ ಎಲ್ಲರಿಗೂ ಗೊತ್ತು. ಎಲ್ಲಿವರೆಗೆ ನಾನು ಅದನ್ನು ಅಷ್ಟಕ್ಕೆ ಮಾತ್ರ ಸೀಮಿತಗೊಳಿಸಿ ಅದನ್ನು ನಾನು ಮಿರರ್ ಆಗಿ ಇಟ್ಕೊಂಡು ಅವ್ರುಗಳು ತಪ್ಪು ಮಾಡಿದಾರಾ ನನಗೆ ಗೊತ್ತಿಲ್ಲ. ಮಾಡಿರಬಹುದು, ಯಾಕೆಂದರೆ ಅವರು ನನ್ನಂತೆ ನಿಮ್ಮಂತೆ ಮನುಷ್ಯರೇನೆ. ಯಾವುದೇ ಮನುಷ್ಯ ತಪ್ಪು ಮಾಡಿರ್ಬೋದು, ಅವರು ಮಾಡಿರಬಹುದು. ಆದರೆ ಏನು ತಪ್ಪು, ಅದು ಯಾಕೆ ಮಾಡಿದ್ರು, ಅದಕ್ಕೆ ಈಗ ಮಾಡಿದ್ರ, ಈ ಕಾರಣಕ್ಕೆ ಮಾಡಿದ್ರ, ಇದೇ ಕಾರಣಕ್ಕೆ ಮಾಡಿದ್ರು ಅನ್ನೋ ವ್ಯಾಖ್ಯಾನನ ಬಿಟ್ಬಿಟ್ಟು, ಅಚ್ಚಾ ಈ ಥರನೂ ಒಂದು ತಪ್ಪು ಆಗಿದ್ದಿರಬಹುದಾ, ಅದೇ ರೀತಿ ತಪ್ಪು ನನ್ನಲ್ಲಿ ಆಗದೇ ಇರಲಿ ಅಂತ ಯಾವಾಗ ನಾನು ಯೋಚನೆ ಮಾಡಿ ನನ್ನ ಜೀವನನ ಮುಂದುವರಿಸ್ಕೊಂಡು ಹೋಗ್ತೀನೋ, ಆವಾಗ ನಾನು ಮಹಾತ್ಮ ಗಾಂಧಿನೂ ಗೌರವಿಸ್ತೀನಿ, ವೀರ್ ಸಾವರ್ಕರನ್ನು ಗೌರವಿಸ್ತೀನಿ, ನೇತಾಜಿ ಸುಭಾಷ್ ಚಂದ್ರನ್ನು ಗೌರವಿಸ್ತೀನಿ, ನೆಹರೂನು ಗೌರವಿಸ್ತೀನಿ, ಪ್ರತಿಯೊಬ್ಬರನ್ನು ಗೌರವಿಸ್ತೀನಿ. ಅವರ ನಡೆಗಳು, ಅವರ ಕಾರ್ಯಗಳು ಮಾತ್ರ ನಮಗೆ ದಾರಿದೀಪ ಆಗತ್ತೆ ಹೊರತು ಅವರಿಂದ ಆಗಿರಬಹುದಾದಂಥ ತಪ್ಪುಗಳು ನಮ್ಮ ಕಣ್ಣಿಗೆ ಬೀಳಲ್ಲ. ಯಾಕೆಂದರೆ ಅದು ನಮಗೆ ದಾರಿದೀಪ ಅಲ್ಲ. ತಪ್ಪು ಮಾಡಿದ್ದಾರೆ ಅಂತ ನಮ್ಗೆ ಅನಿಸಿದ್ರೆ ಅದೇ ತಪ್ಪು ನಾವು ಮಾಡಬೇಕಾ? ಖಂಡಿತ ಇಲ್ಲ ಅಲ್ವಾ? ಆದ್ದರಿಂದ ಅವರು ಮಾಡಿರಬಹುದಾದ ತಪ್ಪುಗಳಿಗೆ ವಿಮರ್ಶೆ ಮಾಡಿದಿರೆ ಮುಂದೆ ಹೋಗೋದಕ್ಕೆ ನಮಗದು ದಾರಿದೀಪ ಆಗಬೇಕು. ಇದು ನನ್ನ 2ನೇ ರೀಸನ್ ವೈ ಇತಿಹಾಸ ನಮಗೆ ಬರೀ ಕನ್ನಡಿ ಆಗಬೇಕು, ಆಯುಧ ಆಗಬಾರ್ದು ಅಂತ. ಈಗಿನ ಸೋಷಿಯಲ್ ಮೀಡಿಯಾ ದಿವಸಗಳಲ್ಲಿ ಎಲ್ಲಿವರೆಗೂ ಯಾರ ಬಗ್ಗೆ ನಾವು ಮಾತಾಡ್ತೀವಿ, ಯಾರ ಬಗ್ಗೆ ನಾವು ವಿಚಾರ ತಿಳಿಸ್ತೀವಿ ಅನ್ನೋರು ಬದುಕಿರಲ್ವಲ್ಲ, ಅವರ ಬಗ್ಗೆ ನಡೆದಿದೆ ಅಂತ ಹೇಳೋದು ವಿಚಾರಗಳನ್ನು ಬಹಳ ಸುಲಭವಾಗಿ ತಿರ್ಚಿಬಿಡ್ಬೋದು. ಯಾಕೆಂದರೆ ಅದು ಹಂಗಲ್ಲಯ್ಯ ಅಂತ ಹೇಳೋದಕ್ಕೆ ಅವರು ಇಲ್ಲವೇ ಇಲ್ಲ. ತಮ್ಮದೇ ಆದ ರೀಸನ್ಗಳಿಗೆ, ತಮ್ಮದೇ ಆದ ಕಾರಣಗಳಿಗೆ ಹಿಸ್ಟರಿನ ಟ್ವಿಸ್ಟ್ ಮಾಡೋ ಜನ ನಮ್ಮಲ್ಲಿ ಸಾಕಷ್ಟು ಜನ ಹುಟ್ಕೊಂಡು ಬಿಟ್ಟಿದ್ದಾರೆ. ಅಂಡ್ ಅದೇ ನಿಜ ಅಂತ ನಿರೂಪಿಸೋಕ್ಕೆ
ಪಣ ತೊಟ್ಟಿರ್ತಾರೆ. ಅದು ನಿಜಾನೇ ಆಗಿರ್ಬೋದು, ತಪ್ಪೇ ಆಗಿರ್ಬೋದು. ಅದರಿಂದ ನಾನು ಏನು ಪಾಠ ಕಲಿಬೋದು ಅನ್ನೋದು ಮಾತ್ರ ಇಂಪಾರ್ಟೆಂಟೇ ಹೊರತು ಆತ ಏನು ತಪ್ಪು ಮಾಡ್ದ ಅನ್ನೋದ್ರ ಬಗ್ಗೆ ವಿಮರ್ಶೆ ಮಾಡಿ ಅದರಿಂದ ಜನಗಳ ಮಧ್ಯೆ ಒಂದು ವಿಭಜನೆ ಉಂಟಾಗಿ ನಾನು ಇವ್ರ ಪರ ನೀವು ಇವ್ರ ಪರ ಅನ್ನೋದಾಗ್ದಿರೆ ನಾವಿಬ್ಬರೂ ಅವರಿಬ್ಬರು ಪರ ಅನ್ನೋಂಥ ದಿವಸಗಳು ಬಂದಾಗ ಮಿತ್ರರೇ, ನಮ್ಮ ದೇಶ ನಿಜವಾದ ರೀತಿ ಪ್ರೋಗ್ರೆಸ್ ಕಡೆ ತಿರುಗತ್ತೆ. ಯಾಕೆ ಅಂತಂದರೆ ಇಂದು ಬದುಕಿರೋರು ನಾವು, ನಾಳೆ ಕಟ್ಟಬೇಕಾಗಿರೋರು ನಾವು. ಇತಿಹಾಸ ನಮಗೆ ಕನ್ನಡಿಯಾಗಲಿ, ಇತಿಹಾಸ ನಮಗೆ ದಾರಿದೀಪ ಆಗಲಿ. ಎಂದೂ ಅದು ನಮಗೆ ಗುರಾಣಿ ಆಗದೇ ಇರಲಿ, ಆಯುಧ ಆಗದೇ ಇರಲಿ. ಇದೇ ನನ್ನ ಆಸೆ. ನಿಮ್ಮ ಅನಿಸಿಕೆ ಏನು ಮಿತ್ರರೇ? ದಯವಿಟ್ಟು ನಿಮ್ಮ ಅನಿಸಿಕೆನ ನನ್ನ ಜೊತೆ ಹಂಚ್ಕೊಳ್ಳಿ. ಪ್ರತಿ ಸಲ ಹೇಳ್ತಿಗೆ ಈ ಸಲನೂ ಹೇಳ್ತೀನಿ, ಯಾರನ್ನೂ ನಾವು ಅಗೌರವಿಸೋದು ಬೇಡ, ಯಾರನ್ನು ತೆಗಳುವುದು ಬೇಡ. ಯಾಕೆಂದರೆ ಅದರಿಂದ ಏನೂ ಸಾಧನೆ ಮಾಡೋಕ್ಕಾಗಲ್ಲ. ಸುಮ್ಮನೆ ಹರಟೆ ಆಗುತ್ತೆ ಅಷ್ಟೇ, ಕಾಡು ಹರಟೆ ಆಗುತ್ತೆ. ಈ ಹರಟೆಯಿಂದ ನನ್ನ ಉದ್ದೇಶ ಹಿಂದಿನ ಸಂಚಿಕೆ ಹೇಳ್ದಂಗೆ ನನ್ನ ದೇಶ ಚೆನ್ನಾಗಿರಬೇಕು, ನಮ್ಮ ಜನ ಚೆನ್ನಾಗಿರಬೇಕು. ಈ ಒಂದು ಉದ್ದೇಶದಿಂದ ನಿಮ್ಮ ಅನಿಸಿಕೆ, ನಿಮ್ಮ ಕಾಮೆಂಟ್ನ ಹಂಚ್ಕೊಳ್ಳಿ. ಮುಕ್ತವಾದ ವೇದಿಕೆ ಇದು, ಗೌರವಯುತವಾಗಿ ಹಂಚ್ಕೊಳ್ಳಿ. ನಾನು ಹೇಳಿದ್ದಲ್ಲಿ ನಿಮ್ಗೇನಾದರೂ ಹುರುಳಿದೆ, ಒಂದು ಅರ್ಥ ಇದೆ ಅಂತ ನಿಮ್ಗೆ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಅಭಿಪ್ರಾಯಗಳನ್ನು ಹಂಚ್ಕೊಳ್ಳೋಣ, ಒಳ್ಳೆಯ ದೇಶನ ಕಟ್ಟೋಣ. ದಯವಿಟ್ಟು ಹಾಡು ಹರಟೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಷನ್ ಬೆಲ್ನ ಪ್ರೆಸ್ ಮಾಡಿ. ನನ್ನ ಪ್ರತಿಯೊಂದು ಚಾನಲ್ಲು ರೆಡಿ ಆಗ್ತಿದ್ದಂಗೆ ಅದ್ರ ಬಗ್ಗೆ ನಿಮಗೆ ಅರಿವು ಗೊತ್ತಾಗುತ್ತೆ. ನಿಮ್ಮ ಉತ್ತೇಜನ ನನಗೆ ಶಕ್ತಿ ಕೊಡುತ್ತೆ. ಮುಂದಿನ ಸಬ್ಜೆಕ್ಟ್ಗಳನ್ನು ಇದೇ ರೀತಿ ದೇಶ ಕಟ್ಟುವ ರೀತಿ, ದೇಶ ಒಡೆಯುವ ರೀತಿ ಅಲ್ಲ, ದೇಶ ಕಟ್ಟುವ ರೀತಿ ಹರಟೆಗೆ ಇನ್ನೂ ವಿಚಾರಗಳನ್ನು ತಗೊಳಿಸೋಕ್ಕೆ ನನಗೆ ಬಹಳ ಎನ್ಕರೇಜ್ಮೆಂಟ್ ಮಾಡುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಒಟ್ಟಿಗೆ ಸಾಗೋಣ. ನಮಸ್ಕಾರ.